ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಗಪ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ನನ್ನ ಸಿಸ್ಟರ್ ಅವರು ಮನೆ ಕಟ್ಟಿಸ್ತಿದ್ದಾರೆ. ಸೊ ಆ ಮನೆನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಇನ್ನು ಕಿಂಚು ಬರ್ಡೇ ಟೈಮಲ್ಲಿ ಹೋಗಿದ್ದು, ಅದಾದಮೇಲೆ ಹೋಗೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಹೋಗಿದ್ದೀವಿ. ಆ್ಯಂಡ್ ಈ ಮನೆ ಕಟ್ಸೋಕ್ಕೆ ಶುರು ಮಾಡಿ ಆಲ್ಮೋಸ್ಟ್ ಲೈಕ್ 1.5 ಇಯರ್ ಆಯ್ತಾ ಬಂತು. ಯಾಕಪ್ಪ ಇಷ್ಟೊಂದು ಡಿಲೇ ಅಂತ ಅಂದರೆ, ನಮ್ಮ ದೊಡ್ಡ ಭಾವನವರು ತೀರ್ಕೊಂಡ್ಬಿಟ್ಟಿದ್ರು. ಸೊ 1 ಇಯರ್ವರೆಗೂ ನಾವೇನು ಫಂಕ್ಷನ್ ಮಾಡೋ ಹಾಗಿರಲಿಲ್ಲ. ಅದಕ್ಕೋಸ್ಕರ ಮನೆಯೂ ಕೂಡ ಸ್ವಲ್ಪ ನಿಧಾನಕ್ಕೆ ಕಟ್ಟಿಸ್ತಾ ಹೋದರು. ಆ್ಯಂಡ್ ಈ ಮನೆಗೆ ಆರ್ಕಿಟೆಕ್ಟ್ ಬಂದು ನನ್ನ ಹಸ್ಬೆಂಡೇ. ಸೊ ಇಂಟೀರಿಯರ್ ಎಲ್ಲ ಅವರೇ ನೋಡ್ಕೊತಿರೋದು, ಪ್ಲ್ಯಾನಿಂಗ್ ಪ್ರತಿಯೊಂದನ್ನು ಕೂಡ. ಆ್ಯಂಡ್ ಇದು ಬಂದು ಹಾಲು. ಇನ್ನೂ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿಲ್ಲ, ಎಲ್ಲ ನಡೀತಾ ಇದೆ ಇನ್ನೂ. ಸೊ ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಇನ್ನೊಂದು ಗೆಸ್ಟ್ಗಳಿಗೆ. ಇದು ಬಂದು ಕಾಮನ್ ಟಾಯ್ಲೆಟು. ಸೊ ನೆಕ್ಸ್ಟ್ ಬರೋದೇ ಅಟ್ಯಾಚ್ ಬಾತ್ರೂಮ್. ಆ್ಯಂಡ್ ಇದೇ ಮಾಸ್ಟರ್ ಬೆಡ್ರೂಮ್. ಇಂಟೀರಿಯರ್ಸ್ ಎಲ್ಲ ಇನ್ನೂ ನಡೀತಾ ಇದೆ, ವುಡ್ ವರ್ಕ್ಸ್ ಎಲ್ಲ. ಇನ್ನು ಮನೆ ಗೃಹ ಪ್ರವೇಶ ಬಂದು ಏಪ್ರಿಲ್ 29-30ನೇ ತಾರೀಕಿದೆ. ಸೊ ಅದರೊಳಗಡೆ ಎಲ್ಲ ಕಂಪ್ಲೀಟ್ ಆಗಬೇಕು. ಇವಾಗ ಕೆಲಸ ಫಾಸ್ಟಾಗಿ ನಡೀತಾ ಇದೆ. ಆ್ಯಂಡ್ ಹೆಣ್ಮಕ್ಳು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಅಡುಗೆ ಮನೆ. ಅದರಲ್ಲೂ ನನ್ನ ಸಿಸ್ಟರ್ಗೆ ಫೇವ್ರೆಟ್ ಪ್ಲೇಸ್ ಇದು. ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಇದ್ರಂತೂ ಅವರೇ ಹೆಡ್ ಕುಕ್ಕು. ಇನ್ನು ಅಡುಗೆ ಮನೆ ಪಕ್ಕದಲ್ಲೇ ದೇವ್ರ ಮನೆ ಕೂಡ ಬರುತ್ತೆ. ದೇವ್ರ ಮನೆಗೆ ಡೈರೆಕ್ಟಾಗಿ ಬಿಸಿಲು ಬೀಳಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವ್ರ ಮನೆ ಎದುರುಗಡೆನೇ ವಿಂಡೋ ಇಡಿಸಿದ್ದಾರೆ. ಆ್ಯಂಡ್ ದೇವ್ರ ಮುಂದೆ ಆದರೂ ತಲೆ ಬಗ್ಗಿಸಿ ನಡಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ದೇವ್ರ ಮನೆ ಹೈಟ್ನ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಅಂದರೆ ಹೊಸ್ಲನ್ನ ಸ್ವಲ್ಪ ಕಮ್ಮಿ ಹೈಟ್ ಇಡಿಸಿದ್ದಾರೆ. ನಮ್ಮ ಹೈಟ್ಗಿಂತ ಅದು ಕಮ್ಮಿ ಬಂದಾಗ ಅಟ್ಲೀಸ್ಟ್ ನಾವು ದೇವ್ರ ಮನೆ ಒಳಗಡೆ ಹೋಗ್ಬೇಕಾದ್ರೆ ಬಗ್ಗಿ ಹೋಗ್ತೀವಿ ಅನ್ನೋದು ಒಂದು ಕಾನ್ಸೆಪ್ಟು. ಸೊ ಇದು ಬಂದು ಗೆಸ್ಟ್ ರೂಮು. ಯಾರಾದರೂ ಗೆಸ್ಟ್ ಬಂದರೆ ಉಳ್ಕೊಳ್ಳೋಕ್ಕೋಸ್ಕರ ಅಂತ ಮಾಡಿರೋದು. ಇದು ಸ್ವಲ್ಪ ನಾರ್ಮಲ್, ಸ್ವಲ್ಪ ಚಿಕ್ಕದಾಗೇ ಇದೆ, ಅಷ್ಟು ದೊಡ್ಡದು ಮಾಡಿಲ್ಲ. ಇನ್ನು ನನ್ನ ಹಸ್ಬೆಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಏನೇನು ಪೆಂಡಿಂಗ್ ಕೆಲಸ ಇದೆ ಅದೆಲ್ಲ ಹೇಗೆ ನಡಿಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇನ್ನು ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ಸ್ ಇದೆ. ಆ್ಯಂಡ್ ಡೈರೆಕ್ಟಾಗಿ ಹಾಲ್ಗೆ ಬಿಸಿಲು ಬೀಳಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಗ್ಲಾಸ್ ಬರುತ್ತೆ. ನೆಕ್ಸ್ಟು ಸದ್ಯಕ್ಕೆ ಟಾರ್ಪಲ್ ಏನೋ ಹೊಚ್ಚಿದ್ದಾರೆ. ಆ್ಯಂಡ್ ಇದು ಬಂದು ನನ್ನ ಸಿಸ್ಟರ್ ಮಗಳು ರೂಮು. ಕೆಲಸಗಳೆಲ್ಲ ಇನ್ನೂ ನಡೀತಾ ಇದೆ. ಏಪ್ರಿಲ್ 30th ಅಷ್ಟೊತ್ತಿಗೆ 29th ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಬೇಕು. ಅದನ್ನೇ ನನ್ನ ಹಸ್ಬೆಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಹೇಗೆ ಬರುತ್ತೆ ಅಂತ ಎಲ್ಲ. ಆ್ಯಂಡ್ ಅದು ಬಂದು ಅವಳ ಗೌನ್ಗೆ ಅಂತಲೇ ಮಾಡಿಸಿರುವಂತಹ ಒಂದು ವಾರ್ಡ್ರೋಬು. ನಾರ್ಮಲ್ ಡ್ರೆಸ್ಗೆ ಸಪ್ರೇಟ್ ವಾರ್ಡ್ರೋಬ್ಸ್ಗಳಿದೆ. ಆ್ಯಂಡ್ ಗೌನ್ಗಳಿಗೆ ಅದು ಎಷ್ಟು ಲೆಂತ್ ಇರುತ್ತೆ ಅಷ್ಟೇ ಲೆಂತಲ್ಲಿ ನೀಟಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಪ್ರೇಟ್ ವಾರ್ಡ್ರೋಬ್ಸ್ ಕೂಡ ಮಾಡಿಸಿದ್ದಾರೆ. ಇದು ಕಾಮನ್ ಅಟ್ಯಾಚ್ ಟಾಯ್ಲೆಟು. ಇದು ಡ್ರೆಸ್ಸಿಂಗ್ ಟೇಬಲ್ ಅವಳಿಗೆ. ಇದು ಕಾಮನ್ ಟಾಯ್ಲೆಟು. ಇಲ್ಲಿ ಅಂಡೆ ಒಲೆ ಕೂಡ ಇರಿಸಿದ್ದಾರೆ. ಸೊ ನನ್ನ ಸಿಸ್ಟರ್ ಮನೇಲಿ ಅಂಡೆ ಒಲೆ ಸ್ನಾನ ಮಾಡೋದು ಎಲ್ರಿಗೂ ರೂಢಿ. ಇದು ನನ್ನ ಸಿಸ್ಟರ್ ಮಗನ ರೂಮು.
ಸೊ ಅವ್ನ ಸೂಟ್ಗೋಸ್ಕರ ಸಪ್ರೇಟ್ ವಾರ್ಡ್ರೋಬ್ಸ್ಗಳು ಕೂಡ ಮಾಡಿಸಿದ್ದಾರೆ. ಆ್ಯಂಡ್ ಇನ್ನು ಏನೇನು ಬರಬೇಕು ಅವನ ಡ್ರೆಸ್ಸಿಂಗ್ ಟೇಬಲಲ್ಲಿ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಬಾರ್ ಕೌಂಟರ್ ಬರುತ್ತೆ. ಸೊ ನಮ್ಮನೇಲಿ ಯಾರೂ ಕುಡಿಯೋಲ್ಲ, ಬಟ್ ಫ್ರೆಂಡ್ಸ್ ಯಾರಾದರೂ ಬಂದಾಗ ಪಾರ್ಟಿ ಮಾಡೋದಕ್ಕೋಸ್ಕರ ಅಂತ ಇಡ್ಸಿದ್ದಾರೆ. ಆ್ಯಂಡ್ ಇದು ಜಿಮ್ ರೂಮು. ನಮ್ಮ ಸಿಸ್ಟರ್ ಮಗನಿಗೆ ಸ್ವಲ್ಪ ಈಗ ವರ್ಕೌಟ್ ಮಾಡೋದಕ್ಕೆಲ್ಲ ಈಸಿ ಆಗಲಿ ಅಂತ ಜಿಮ್ ರೂಮ್ ಕೂಡ ಇಡ್ಸಿದ್ದಾರೆ. ನೆಕ್ಸ್ಟು ಬರೋದೇ ಟೆರೆಸ್ಸು. ಸೊ ಟೆರೆಸಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ ಎಲ್ಲ ಕೂಡ ನಡೆದಿದೆ. ಈಗ ಸದ್ಯಕ್ಕೇನೋ ಕರೆಂಟ್ ಬಿಲ್ ಫ್ರೀ ಇದೆ, ಬಟ್ ನೆಕ್ಸ್ಟು ಕರೆಂಟ್ ಬಿಲ್ ಕಟ್ಟಲೇಬೇಕಲ್ಲ. ಆಬ್ವಿಯಸ್ಲಿ ಈಗ ಲಿಫ್ಟೆಲ್ಲ ಇರಬೇಕಾದ್ರೆ ಖಂಡಿತ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಈ ಹೊಸ ಮನೆಗೆ ಸೋಲಾರ್ ಇನ್ಸ್ಟಾಲೇಷನ್ ಎಲ್ಲ ಮಾಡಿಸಿದ್ದಾರೆ. ಹೀಗಿತ್ತು ನನ್ನ ಈ ದಿನದ ದಿನಚರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಮನೆ ಕಂಪ್ಲೀಟ್ ಆದಮೇಲೆ ಮತ್ತೆ ಗೃಹ ಪ್ರವೇಶದಲ್ಲಿ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.